ಹಾಸನಾಂಬೆ ಸಾರ್ವಜನಿಕ ದರ್ಶನಕ್ಕೆ ತೆರೆ ಬಿದ್ದ ಬಳಿಕ ದೇವಾಲಯದಲ್ಲಿ ಈಗ ಪೂಜಾ ವಿಧಿವಿಧಾನಗಳು ಪ್ರಾರಂಭ ಆಗಿದೆ. ಪೂಜಾ ವಿಧಿವಿಧಾನಗಳ ಬಗ್ಗೆ ಅರ್ಚಕ ನಾಗರಾಜ್ ಹಾಗೂ ಆಡಳಿತಾಧಿಕಾರಿ ಮಾರುತಿ ಜೆಬಿ ಮಾಹಿತಿ ಕೊಟ್ಟಿದ್ದಾರೆ. ನಾಳೆ ಮಧ್ಯಾಹ್ನ 12 ಗಂಟೆಗೆ ಹಾಸನಾಂಬ ದೇವಾಲಯದ ಗರ್ಭಗುಡಿ ಬಾಗಿಲು ಮುಚ್ಚಲಾಗುತ್ತೆ ಅಂತ ಮಾಹಿತಿ ಕೊಟ್ಟರು. ಮುಖ್ಯ ಅರ್ಚಕರಾಗಿರ್ತಕ್ಕಂಥ ನಾಗರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಯಾವೆಲ್ಲ ವಿಧಿವಿಧಾನಗಳ ಮೂಲಕವಾಗಿ ಪೂಜೆಯನ್ನ ಮಾಡ್ತಾರೆ ಮತ್ತು ವಿಚಾರಗಳನ್ನ ಅವ್ರ ಬಳಿ ತಿಳ್ಕೊಳ್ಳೋಣ. ರಾತ್ರಿ ಎಲ್ಲ ಪೂಜೆ ಎಲ್ಲ ಆಗುತ್ತೆ. ಮತ್ತು ರಾತ್ರಿ 12 ಗಂಟೆ ಹೊತ್ತಿಗೆ ಇವಾಗ ಬಹುಶಃ 6 ಗಂಟೆ ಬಿಟ್ಕೊಟ್ರೆ 12 ಗಂಟೆ, 7 ಗಂಟೆ ಬಿಟ್ಕೊಟ್ರೆ 1 ಗಂಟೆ, 8 ಗಂಟೆ ಬಿಟ್ಕೊಟ್ರೆ 2 ಗಂಟೆ, ಈ ಥರ ಮುಂದಕ್ಕೆ ಹೋಗುತ್ತೆ. ಹಾಗಾಗಿ ನಮಗೊಂದು 6 ಗಂಟೆಗಳ ಸಮಯ ಬೇಕು. ಆಯಿತು ಅಂತ ಹೇಳಿದ್ರೆ ರಾತ್ರಿ ಬಿಟ್ಕೊಡ್ತೀವಿ. ಮತ್ತು ಬೆಳಗ್ಗೆ 6 ಗಂಟೆಗೆ ಮತ್ತೆ ಇದು ಮಾಡಿದ್ರೆ ಅಲ್ಲಿಗೆ ಈ ವರ್ಷದ ಎಲ್ಲ ಇದು ಸಂಪನ್ನವಾಗುತ್ತೆ. ಆಮೇಲೆ ಯಾವುದೇ ರೀತಿ ಯಾವುದೇ ಕಾರಣಕ್ಕೂ ದರ್ಶನ ಇರೋದಿಲ್ಲ. ಇನ್ನು ದೇವಾಲಯದ ಆಡಳಿತಾಧಿಕಾರಿಯಾಗಿರ್ತಕ್ಕಂಥ ಮಾರುತಿ ಅವರು ನಮ್ಮ ಜೊತೆ ಇವತ್ತು ಸಂಜೆ 5 ಗಂಟೆಯವರೆಗೆ ದೇವಿಯ ದರ್ಶನಕ್ಕೆ ಅವಕಾಶ ಇದೆ. 5 ಗಂಟೆಗೆ ದೇವಿಯ ಎಂಟ್ರೆನ್ಸ್ ಬಾಗಿಲನ್ನು ಹಾಕಲಾಗುತ್ತೆ. ಉಳಿದ ಭಕ್ತರಿಗೆ ಬ್ಯಾರಿಕೇಡ್ ಒಳಗಿರೋರಿಗೆ 7 ಗಂಟೆವರೆಗೆ ಅವಕಾಶವನ್ನು ನೀಡ್ತೀವಿ. ಈಗಾಗಲೇ ಗುರುಗಳು ತಿಳಿಸಿದಾಗೆ ಅವರಿಗೆ ಹೆಚ್ಚಿನ ಅವಕಾಶವನ್ನು ನೀಡಬೇಕಿತ್ತು, ಆದರೆ ಹೆಚ್ಚಿನ ಅವಕಾಶವನ್ನು ನೀಡಲಿಕ್ಕಾಗಿಲ್ಲ. ಇಲ್ಲಿವರೆಗೂ ಎಷ್ಟು ಜನ ದರ್ಶನ ಮಾಡಿದ್ದಾರೆ ಸರ್? ಎಷ್ಟು ಆದಾಯನ ಈವರೆಗೂ ಹೊಂದಿದೆ ಸರ್ ದೇವಾಲಯ? ಇಲ್ಲಿವರೆಗೆ 24 ಲಕ್ಷ ಜನ ಭೇಟಿಯನ್ನು ನೀಡಿದ್ದಾರೆ. 21 ಕೋಟಿ ಆದಾಯ ದೇವಾಲಯಕ್ಕೆ ಸಂದಾಯ ಆಗಿದೆ. ಯಾವಾಗ ಹುಂಡಿ ಹಣ ಯಾವಾಗ ಎಣಿಕೆ ಆಗುತ್ತೆ ಸರ್? ಹುಂಡಿಯನ್ನು ನಾಡಿದ್ದು ಅಂದರೆ ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಓಪನ್ ಮಾಡಲಾಗುತ್ತೆ. ನಂತರ ಫೈನಲ್ ಅಮೌಂಟ್ ತಿಳಿಸಲಾಗುತ್ತೆ. ಬೆಳಗ್ಗೆ 12 ಗಂಟೆಯಿಂದ 6 ಗಂಟೆವರೆಗೂ ದರ್ಶನ ಇರುತ್ತಾ ಇರಲ್ವಾ ಸರ್? ಇಲ್ಲ, ನಾಳೆ ಯಾವುದೇ ಕಾರಣಕ್ಕೂ ಯಾರಿಗೂ ಕೂಡ ದರ್ಶನ ಇರೋದಿಲ್ಲ. ಇದು ದೇವಾಲಯದ ಆಡಳಿತಾಧಿಕಾರಿಯ ಮಾತು ಮತ್ತು ದೇವಾಲಯದ ಪ್ರಧಾನ ಅರ್ಚಕ ನಾಗರಾಜ್ ಅವರ ಮಾತು. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ. ಹಾಸನಾಂಬೆ ದರ್ಶನ ಮುಕ್ತಾಯವಾಗಿದೆ. ಈ ಬಾರಿ ಸಾರ್ವಜನಿಕರಿಗೆ 13 ದಿನಗಳ ಕಾಲ ದರ್ಶನ ಭಾಗ್ಯದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲ ದಾಖಲೆಗಳನ್ನು ಅಳಿಸಿ ಹಾಕಿದೆ ಈ ಬಾರಿಯ ದರ್ಶನೋತ್ಸವ. ಮುಂದಿನ ಸುದ್ದಿಗೆ ಹೋಗೋಣ. ಮೈಸೂರು ರೈಲು ನಿಲ್ದಾಣದಲ್ಲಿ ಮಗು ಕಿಡ್ನಾಪ್ಗೆ ಯತ್ನ ಆಗಿದೆ. ಸಿಸಿಟಿವಿ ದೃಶ್ಯವನ್ನ ಆಧರಿಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಲಾಯಿತು. ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ಮಗು ಕಿಡ್ನಾಪ್ ಮಾಡೋಕೆ ಪ್ರಯತ್ನ ಆಗಿತ್ತು. ಸಿಸಿಟಿವಿಯಲ್ಲಿ ದೃಶ್ಯಗಳನ್ನು ಆಧರಿಸಿ ಕೆಲವೇ ಗಂಟೆಗಳಲ್ಲಿ ಆರೋಪಿಯನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಮೈಸೂರು ರೈಲ್ವೆ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ ಇದು. ರೈಲ್ವೆ ನಿಲ್ದಾಣದಲ್ಲಿ ತಾಯಿ ಜೊತೆಗೆ ಮಗು ಮಲಗಿತ್ತು. ಕಿಡ್ನಾಪ್ ಮಾಡುವಂತಹ ಸಂದರ್ಭದಲ್ಲಿ ಎಚ್ಚರಗೊಂಡು ನೋಡಿದಾಗ ಪಕ್ಕದಲ್ಲಿದ್ದ ಮಗು ನಾಪತ್ತೆಯಾಗಿದೆ. ಕೂಡಲೇ ರೈಲ್ವೆ ಪೊಲೀಸರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆ ಮಗುವಿನ ತಾಯಿ. ಮಾಹಿತಿ ಸಿಗ್ತಾ ಇದ್ದಂಗೆ ಆರ್ಪಿಎಫ್ ಪೊಲೀಸರು ಸಿಸಿಟಿವಿಗಳನ್ನ ಚೆಕ್ ಮಾಡೋಕೆ ಮುಂದಾಗ್ತಾರೆ. ಅಲ್ಲಿಂದ ತನಿಖೆ ಶುರು ಮಾಡುತ್ತಾರೆ. 50 ವರ್ಷದ ವೃದ್ಧೆ ಮಗುವನ್ನ ಎತ್ತುಕೊಂಡು ಹೋಗ್ತಾ ಇದ್ದಂತಹ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಆ ದೃಶ್ಯವನ್ನು ನೋಡ್ತಾ ಇದ್ವಿ ನಾವು ಸ್ಕ್ರೀನ್ ಮೇಲೂ ಕೂಡ. 50 ವರ್ಷದ ವೃದ್ಧೆ ಮಲಗಿದ್ದಂತಹ ತಾಯಿ ಪಕ್ಕದಲ್ಲಿದ್ದಂಥ ಮಗುವನ್ನ ಅನಾಯಾಸವಾಗಿ ಎತ್ಕೊಂಡು ಈ ರೀತಿಯಾಗಿ ಹೋಗಿದ್ದು. ಈ ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ವೃದ್ಧೆಯನ್ನ ಬಂಧಿಸಿ ಮಗುವನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಹಾಸನ ಮೂಲದ ನಂದಿನಿ ಅನ್ನುವಂಥ ಮಹಿಳೆಯನ್ನ ಬಂಧನ ಮಾಡಲಾಗಿದೆ. ಈಗ ಆರೋಪಿಯನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ ಕೋರ್ಟ್ ಕೂಡ. ಸಿಸಿಟಿವಿಯ ದೃಶ್ಯಗಳಿವೆ. ತಾಯಿ ಜೊತೆಗೆ ಮಲಗಿದ್ದಂತಹ ಪುಟ್ಟ ಮಗುವನ್ನ ಯಾರಿಗೂ ಗೊತ್ತಾಗದಂತೆ ಕಿಡ್ನಾಪ್ ಮಾಡಲಾಗಿತ್ತು. ಮೈಸೂರು ರೈಲ್ವೆ ಸ್ಟೇಷನ್ನಲ್ಲಿ ಈ ಕಿಡ್ನಾಪ್ ಪ್ರಯತ್ನ ನಡೆದಿತ್ತು. ಸಿಸಿಟಿವಿ ದೃಶ್ಯಗಳನ್ನು ಆಧರಿಸಿ ಈ ವೃದ್ಧೆಯನ್ನ ಪತ್ತೆ ಹಚ್ಚಿ ಆಕೆಯನ್ನ ಬಂಧನ ಮಾಡಿ ಮಗುವನ್ನ ಈಗ ಸೇಫ್ ಆಗಿ ತಾಯಿ ಮಡಿಲಿಗೆ ಸೇರಿಸಲಾಗಿದೆ. ಕೋರ್ಟ್ಗೂ ಕೂಡ ಆಕೆಯನ್ನ ಹಾಜರುಪಡಿಸಲಾಗಿತ್ತು. ಆರೋಪಿಯನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿ ಆದೇಶವನ್ನ ಮಾಡಿದೆ. ರಾಜ್ಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಚ್ಚು ಹೊತ್ತಿರೋ ಹೊತ್ತಲ್ಲೇ ಇವತ್ತು 2 ಮಹತ್ವದ ಹೇಳಿಕೆಗಳು ಹೊರಬಿದ್ದಿವೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜಕೀಯ ಕಾಲಘಟ್ಟದ ಅಂತ್ಯದಲ್ಲಿದ್ದಾರೆ ಅನ್ನೋ ಯತೀಂದ್ರ ಮಾತು. ಇನ್ನೊಂದು, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಮಂತ್ರಾಲಯದಲ್ಲಿ ಮುಖ್ಯಮಂತ್ರಿ ಆಸೆ ಈಡೇರಿಸುವ ಅಂತ ಕಟ್ಟಿಕೊಂಡಂತ ಹರಕೆ ವಿಚಾರ. ಇಬ್ಬರು ನಾಯಕರ ಮಾತು ಈಗ ರಾಜ್ಯ ರಾಜಕೀಯದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದೆ. ಯಾವಾಗ್ಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಾರ್ದು, ಪಕ್ಷದ ಪೂಜೆಯನ್ನ ಮಾಡಬೇಕು. ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಮಾರ್ಗದರ್ಶನ ಮಾಡೋದಕ್ಕೆ ನಾಯಕರು ಬೇಕು. ಸರ್ ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ.
ಅವ್ರ ಹತ್ರನೇ ಕೇಳಿ, ಅವ್ರು ಏನು ಹೇಳಿದ್ದಾರೆ ನೀವು ಅವ್ರು ಕೇಳಬೇಕು, ನನಗೆ ಕೇಳಿದ್ರೆ ಏನು. ನನ್ನ ಬಗ್ಗೆ ಚರ್ಚೆ ಮಾಡೋಂಥ ಅವಶ್ಯಕತೆ ಇಲ್ಲ. ಯಾವುದೇ ಪ್ರತಿಕ್ರಿಯೆ ಕೊಡಕ್ಕೆ ಹೋಗೋದಿಲ್ಲ, ಅವ್ರವ್ರ ವೈಯಕ್ತಿಕವಾದ ವಿಚಾರ. ಯಾವ ಕ್ರಾಂತಿ, ಎಲ್ಲಿ ಕ್ರಾಂತಿ ಆಯಿತು? ಸೆಪ್ಟೆಂಬರ್ ಕ್ರಾಂತಿ ಹೇಳಿದ್ರೆ ಆಯ್ತಾ? ಅಕ್ಟೋಬರ್ ಕ್ರಾಂತಿ ಆಯ್ತಾ? ಸಿದ್ದರಾಮಯ್ಯ ನಂತರ ಸತೀಶ್ ಉತ್ತರಾಧಿಕಾರಿ. ಸಣ್ಣ ಪಟಾಕಿಯಲ್ಲ, ಆಟಮ್ ಬಾಂಬ್ ಸ್ಫೋಟ. ಕಾಂಗ್ರೆಸ್ನೊಳಗೆ ನವೆಂಬರ್ ಕ್ರಾಂತಿ, ಅಧಿಕಾರ ಹಸ್ತಾಂತರ, ಸಂಪುಟ ಪುನರಚನೆ, ಹೀಗೆ 10 ಹಲವು ವಿಚಾರಗಳು ಮತ್ತೆ ಮುನ್ನೆಲೆಗೆ ಬಂದಿವೆ. ಈ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯನವರ ಮಗ ಹಾಗೂ ಕಾಂಗ್ರೆಸ್ ಎಂಎಲ್ಸಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಆಡಿರುವ ಮಾತುಗಳು ಕಾಂಗ್ರೆಸ್ ಪಾಳೆಯದಲ್ಲಿ ಕಿಚ್ಚೆಬ್ಬಿಸಿದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಕಪ್ಪಲಗುದ್ದಿಯಲ್ಲಿ ಕನಕದಾಸರ ಮೂರ್ತಿ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಯತೀಂದ್ರ ಮಾತಾಡಿದ್ರು. ನಮ್ಮ ತಂದೆಯವರು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ರಾಜ್ಯಕ್ಕೆ ಪ್ರಗತಿಪರ ಚಿಂತನೆಯ ನಾಯಕ ಬೇಕು ಎಂದು ಹೇಳುವ ಮೂಲಕ ಹೊಸ ಚರ್ಚೆ ಹುಟ್ಟುಹಾಕಿದ್ರು. ಇವತ್ತು ತಂದೆಯವರು ಈಗ ಇನ್ನೇನು ರಾಜಕೀಯ ಕೊನೆಗಾಲದಲ್ಲಿದ್ದಾರೆ, ಅವರ ರಾಜಕೀಯ ಬದುಕಿನ ಕೊನೆ ಘಟ್ಟದಲ್ಲಿದ್ದಾರೆ. ಅಂತ ಸಮಯದಲ್ಲಿ ಈ ರೀತಿ ವೈಚಾರಿಕವಾಗಿ ಪ್ರಗತಿಪರವಾದಂತಹ ಸಿದ್ಧಾಂತ ಇಟ್ಕೊಂಡಿರೋರಿಗೆ ಮಾರ್ಗದರ್ಶನ ಮಾಡೋದಕ್ಕೆ, ಅವ್ರಿಗೆ ನೇತೃತ್ವ ವಹಿಸ್ಕೊಳ್ಳೋಕೆ ಒಬ್ರು ನಾಯಕರು ಬೇಕು. ಜಾರಕಿಹೊಳಿ ಅವರು ಅಂತ ಒಂದು ಜವಾಬ್ದಾರಿ ವಹಿಸ್ಕೋತಾರೆ. ಕಾಂಗ್ರೆಸ್ ಪಕ್ಷ ಸಿದ್ಧಾಂತ ನಂಬಿಕೆ ಇಟ್ಕೊಂಡಿರುವಂತ ಎಲ್ಲ ರಾಜಕಾರಣಿಗಳಿಗೆ, ಯುವ ನಾಯಕರಿಗೆ ಅವರು ಮಾದರಿಯಾಗಿ ನಮ್ಮನ್ನು ಮುನ್ನಡೆಸ್ತಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಹಾಗಾಗಿ ಈ ರೀತಿ ಒಂದು ತತ್ವಬದ್ಧತೆ ಇರುವಂತಹ ನಾಯಕ ಸಿಗೋದು ಬಹಳ ಕಷ್ಟ ಅಂತ ಕೆಲಸನ ಜಾರಕಿಹೊಳಿ ಮಾಡ್ತಿದ್ದಾರೆ. ಒಂದ್ ಕಡೆ ಯತೀಂದ್ರ ಸಿದ್ದರಾಮಯ್ಯ ಹೀಗೆ ಹೇಳುತ್ತಿರುವಾಗಲೇ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇಷ್ಟಾರ್ಥ ಸಿದ್ಧಿ ಪೂಜೆಯಲ್ಲಿ ತೊಡಗಿದ್ರು. ಇಡೀ ದಿನ ರಾಯಚೂರಿನ ಪವರ್ಫುಲ್ ದೇವರುಗಳ ದರ್ಶನ ಪಡೆದ್ರು. ಮಂತ್ರಾಲಯದ ರಾಘವೇಂದ್ರ ಸ್ವಾಮಿಗಳ ಮಠದಲ್ಲಿ ರಾಯರ ವೃಂದಾವನ ದರ್ಶನ ಮಾಡಿದ್ರು. ಬಳಿಕ ಸುಬುಧೇಂದ್ರ ಶ್ರೀಗಳ ಆಶೀರ್ವಾದ ಪಡೆದ್ರು. ಬೃಂದಾವನ ದರ್ಶನದ ಬಳಿಕ ಮೂಲರಾಮದೇವರ ವಿಶೇಷ ಪೂಜೆಯಲ್ಲಿ ಭಾಗಿಯಾದರು. ವರ್ಷಕ್ಕೆ 2 ಬಾರಿ ಮಾತ್ರ ಮೂಲರಾಮದೇವರಿಗೆ ವಿಶೇಷ ಪೂಜೆ ಆಗುತ್ತೆ. ಬಲಿಪಾಡ್ಯಮಿ ಹಿನ್ನೆಲೆಯಲ್ಲಿ ಮೂಲರಾಮದೇವರಿಗೆ ಸುಬುಧೇಂದ್ರ ತೀರ್ಥರಿಂದ ವಿಶೇಷ ಪೂಜೆ ಸಲ್ಲಿಕೆಯಾಯಿತು. ಪೂಜೆಯಲ್ಲಿ ಪಾಲ್ಗೊಂಡ ಡಿಕೆ ಶಿವಕುಮಾರ್ ಕುಟುಂಬ ನಾಡಿನ ಒಳಿತಿಗೆ ಪ್ರಾರ್ಥಿಸಿದ್ರು. ಎಲ್ಲದಕ್ಕೂ ಕೂಡ ಗುರು ಅನುಗ್ರಹ ಅವಶ್ಯಕತೆ ಇದೆ. ಅದಕ್ಕೆ ಇವತ್ತು ಅವ್ರದ್ದು ವಿಶೇಷವಾದಂಥ ದಿನ. ಅದಕ್ಕೆ ನಾನು ನನ್ನ ಶ್ರೀಮತಿಯವರು ಕುಟುಂಬದ ಸಮೇತ ಬಂದು ದೇವರ ದರ್ಶನವನ್ನು, ರಾಯರ ದರ್ಶನವನ್ನು ಮಾಡೋಂಥ ಒಂದು ಭಾಗ್ಯ ಇವತ್ತು ನಮಗೆಲ್ಲ ಸಿಕ್ಕಿದೆ. ಸೊ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಎಲ್ಲ ಕೂಡ ಒಳ್ಳೆಯದಾಗಲಿ, ಶಾಂತಿ ಸಿಗಲಿ ಅಂತೇಳಿ ಭಗವಂತನಲ್ಲಿ, ರಾಯರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ. ಮಂತ್ರಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ಬಳಿಕ ಪಂಚಮುಖಿ ಆಂಜನೇಯನ ದರ್ಶನ ಮಾಡಿದ್ರು ಡಿಕೆ. ಹರಕೆ ಹೊತ್ತಿದ್ದ ಡಿಕೆ ಮನೋವಾಂಚಲ್ಯ ಸಿದ್ಧಿ ಅರ್ಚನೆ ಮಾಡಿಸಿದ್ರು. ಪಂಚಮುಖಿ ಆಂಜನೇಯನ ಸನ್ನಿಧಾನದಲ್ಲಿ ಮನೋವಾಂಚಲ್ಯ ಅರ್ಚನೆ ಮಾಡಿಸಿದ್ರೆ ಸಿದ್ಧಿ ಪ್ರಾಪ್ತಿಯಾಗುತ್ತೆ ಅನ್ನೋದು ಪ್ರತೀತಿ. ಹಾಗಾಗಿ ಕುಟುಂಬ ಸಮೇತವಾಗಿ ಅರ್ಚನೆ ಮಾಡಿಸಿದ್ರು. ಅವರು ಮನಸ್ಸಿನಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕಂತ ಆಸೆ ಇದೆ. ಆ ಆಸೆನೆ ರಾಯರ ದರ್ಶನ ಮತ್ತು ಪಂಚಮುಖಿ ಪ್ರಾಣ ದರ್ಶನ ಮಾಡ್ಕೊಂಡಿದ್ದಾರೆ. ಬಹಳ ಜನ ಎಲ್ಲ ಲೀಡರ್ಗಳೆಲ್ಲ ಬಂದಿದ್ರು, ಮಂತ್ರಾಲಯಕ್ಕೆ ಬಂದು ಹೋಗಿದ್ದಾರೆ. ಹೋದ್ಮೇಲೆ ಅವ್ರ ಕೆಲಸ ಆಗಿದೆ ಮತ್ತು ಅವತ್ತು ಸಂಕಲ್ಪ ಮಾಡ್ಕೊಂಡು ಹೋಗಿದ್ರು. ಆ ಉಪಯೋಗ ಈಗ DCM ಆಗಿ ಬಂದಿದ್ದಾರೆ. ಎಲ್ಲ ಪೂಜೆ, ಪ್ರಾರ್ಥನೆ, ಸಂಕಲ್ಪದ ಬಳಿಕ ರಾಯಚೂರು ತಾಲೂಕಿನ ಪಂಚಮುಖಿ ಗಾಣದಾಳದಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮದಲ್ಲಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷನಿಷ್ಠೆ, ತ್ಯಾಗದ ಮಾತುಗಳನ್ನಾಡಿದ್ರು. ಈ ಮೂಲಕ ತ್ಯಾಗ ಮಾಡಿರುವ ಡಿಕೆಶಿಗೆ ಒಂದಲ್ಲ ಒಂದು ದಿನ ಅಧಿಕಾರ ಸಿಕ್ಕೇ ಸಿಗುತ್ತೆ ಎಂಬ ಆಶಾವಾದ ವ್ಯಕ್ತಪಡಿಸಿದ್ರು. ಅದೇ ಬಿಜೆಪಿಯವರ ಪರಿಸ್ಥಿತಿ ಏನಾಗಿದೆ? ಮನೇಲಿ ಕೂತ್ಕೊಂಡು ಲೆಕ್ಕ ಹಾಕೊಂಡು ಕೂತವ್ರೆ, ನೋಡ್ಕೊಂಡು ಬೀಳ್ತದೆ 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 ಅಂತ ಕಾಯ್ಕೊಂಡು ಕೂತವ್ರೆ. 2028ಕ್ಕೆ ಮತ್ತೆ ಏನು ಈ ಕಾಂಗ್ರೆಸ್ ಇದೆಯಲ್ಲ, ಈ ರಾಷ್ಟ್ರದ ಜಗತ್ತ ಬಣ್ಣ, ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದ್ದು, ಈ ದೇಶಕ್ಕೆ ಸಂವಿಧಾನ ತಂದುಕೊಟ್ಟದ್ದು, ಈ ದೇಶಕ್ಕೆ ರಾಷ್ಟ್ರಧ್ವಜ ತಂದುಕೊಟ್ಟದ್ದು ನಿಮ್ಮ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರ್ತದೆ. ಸೇವಾ ಮನೋಭಾವ ಇಟ್ಕೊಂಡು ನೀವು ಸೇವೆ ಮಾಡ್ತೀರಿ, ಸಮಾಜ ನಿಮ್ಮನ್ನ ಗುರುಸ್ತದೆ. ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇರ್ತೀನಿ, ಪಕ್ಷಕ್ಕಿನ್ನ ವ್ಯಕ್ತಿ ಯಾವ ಕಾರಣಕ್ಕೂ ದೊಡ್ಡವರಿಲ್ಲ. ಯಾವಾಗಲೂ ವ್ಯಕ್ತಿ ಪೂಜೆ ಮಾಡೋಕೆ ಹೋಗಬಾರ್ದು. ನೀವೇನಿದ್ರು ಪಕ್ಷದ ಪೂಜೆಯನ್ನ ಮಾಡಬೇಕು. ನಾನು ಯಾವಾಗಲೂ ಈ ಗುಂಪು ರಾಜಕಾರಣ ಮಾಡಕ್ಕೆ ಯಾವತ್ತೂ ಅವಕಾಶ ಕೊಟ್ಟಿಲ್ಲ. ಗುಂಪು ಮಾಡ್ಬೇಕಾದ್ರೆ ಏನು ಬೇಕಾದ್ರೂ ಮಾಡಬಹುದಾಗಿದೆ.